ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು, ಸುಭಾಷಿತ. ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಯಾವಾಗಲೂ ಒಂದೇ ರೀತಿ ಇರಿ. ನಟಿಸುವ ಸಂಬಂಧಗಳು ಯಾವತ್ತೂ ಶಾಶ್ವತವಲ್ಲ. ನಟಿಸಬೇಡಿ, ಗೊತ್ತಾಯ್ತಾ? ಯಾರು ಬಂದಾಗ ನಾಟಕ ಆಡೋದು, ನಾಟಕದ ರೀತಿ ಬೇಡ. ಆ ನಾಟಕ ಯಾವತ್ತೂ ಉದ್ಧಾರ ಮಾಡಲ್ಲ, ಹಾಳು ಮಾಡುತ್ತೆ. ಏನಿದೆಯೋ ಅದನ್ನು ಹೇಳಿ. ನಾಟಕ ಆಡಿಕೊಂಡು ಬದುಕೋದ್ರಿಂದ ಅದು ಉದ್ಧಾರ ಆಗಲ್ಲ, ಗೊತ್ತಾಯ್ತಾ? ನಾಟಕ ಆಡ್ಕೊಂಡು ನಾವು ಬದುಕಬಾರ್ದು. ಏನಿದೆಯೋ ಅದನ್ನು ಹೇಳಬೇಕೇ ಹೊರತು ಅದರಿಂದ ಇನ್ನೊಬ್ಬರಿಂದ ನಾಟಕ ಆಡಿ ತಗೊಳ್ಳೋದು, ಕಸಿಯೋದು, ಇನ್ನೊಬ್ರಿಗೆ ಸುಳ್ಳು ಹೇಳೋದು ಮಾಡಬಾರ್ದು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ತಟ್ಟೆನಲ್ಲಿ ನಾವು ಊಟ ಮಾಡ್ತೀವಿ. ಊಟ ಮಾಡಿದ್ದನ್ನು ಬಿಸಾಕಬೇಡ್ರಪ್ಪ ಅಂತ ಹೇಳ್ತಾರೆ. ಆಮೇಲೆ ಒಂದು ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ನಾವು ಎಷ್ಟು ಬಿಸಾಕ್ತೀವೋ, ಕಳೆಯಲ್ಲಿ ನರಳಿ ನಮಗೆ ಊಟ ಇಲ್ಲಪ್ಪ, ಊಟನೇ ಮಾಡಿಬಿಟ್ಟು ಎಷ್ಟೋ ದಿನ ಆಗೋಯ್ತಪ್ಪ ಇವನು ಅಂತಾನೆ. ಆ ಬಿಸಾಕಿದ್ದಿನ ನಮಗೆ ಅನ್ನ ದೇವರು ಭಗವಂತ ಇಷ್ಟು ಅಂತ ಕೊಟ್ಬಿಟ್ಟಿರ್ತಾನಂತೆ. ಆ ಒಂದು ಕಳ್ಕೊಂಡಾಗ ಏನಾಗುತ್ತೆ, ಆ ಅನ್ನ ಕಡೆಯಲ್ಲಿ ನಮಗೆ ಇರಲ್ಲ. ಹಾಗೆಯೇ ಅನ್ನ ಬಿಟ್ಬಿಟ್ಟಿದ್ದಾನಪ್ಪ ಇವನು ಅಂತಾರಲ್ಲ, ಆ ಒಂದು ಇದರಿಂದ. ಆಮೇಲೆ ನೆಕ್ಸ್ಟ್ ಏನಂದರೆ, ಊಟದ ತಟ್ಟೆಯಲ್ಲಿ ಎಂಜಲು ಬಿಡಬಾರದು. ರಾಮಾಯಣದ ಪ್ರಕಾರ ಸೀತೆಯ ಹುಡುಕಾಟದ ಸಮಯದಲ್ಲಿ ಹನುಮಂತನು ರಾವಣನ ಅಡುಗೆ ಮನೆಯನ್ನು ಪ್ರವೇಶಿಸಿದಾಗ ರಾವಣನ ಎಂಜಲು ತಟ್ಟೆಯನ್ನು ನೋಡಿ ಅವನ ಸಾವು ಹತ್ತಿರದಲ್ಲಿದೆ ಎಂದು ಹನುಮಂತನಿಗೆ ಅರ್ಥವಾಯಿತು. ಏಕೆಂದರೆ ರಾವಣನು ತನ್ನ ತಟ್ಟೆಯಲ್ಲಿ ಮೊಸರನ್ನು ಎಂಜಲು ಬಿಟ್ಟಿದ್ದನು. ಊಟದಲ್ಲಿ ಎಂಜಲು ಬಿಡುವವರು ಆಯಸ್ಸು ಕ್ಷೀಣಿಸುತ್ತಾ ಹೋಗುತ್ತದೆ. ಬಹುಶಃ ಇದೇ ಕಾರಣಕ್ಕಾಗಿ ನಮ್ಮ ಪೂರ್ವಜರು ಊಟವಾದ ನಂತರ ತಟ್ಟೆಗೆ ನೀರು ಹಾಕಿ ಉಳಿದ ಕಣಗಳನ್ನು ಕಲಕಿ ಕುಡಿಯುತ್ತಿದ್ದರು. ವಿದ್ವಾಂಸರ ಪ್ರಕಾರ ತಟ್ಟೆಯಲ್ಲಿ ಆಹಾರವನ್ನು ವ್ಯರ್ಥ ಮಾಡುವುದು ಅನ್ನಪೂರ್ಣೇಶ್ವರಿ ಮತ್ತು ಲಕ್ಷ್ಮೀದೇವಿಗೆ ಮಾಡುವ ಅಪಮಾನವೆಂದು ಪರಿಗಣಿಸಲಾಗುತ್ತದೆ. ಹೀಗೆ ಮಾಡುವುದರಿಂದ ಆರ್ಥಿಕ ಪರಿಸ್ಥಿತಿ ದುರ್ಬಲಗೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಮನೆಗೆ ಬರುವ ಲಕ್ಷ್ಮಿಯು ಮನಸ್ಸಿಕೊಂಡು ಹೊರಟು ಹೋಗುತ್ತಾಳೆ. ಮಕ್ಕಳ ಮೇಲೆ ಪ್ರಭಾವ. ಊಟವನ್ನು ಎಂಜಲು ಮಾಡುವ ಮಕ್ಕಳು ಓದಿನಲ್ಲಿ ಹಿಂದುಳಿಯುತ್ತಾರೆ. ಮನಸ್ಸು ಮೆಲ್ಲನೆ ಓದಿನಿಂದ ಪೂರ್ಣವಾಗಿ ಮುಖವಾಗುತ್ತದೆ. ಆದ್ದರಿಂದ ಮಕ್ಕಳಿಗೆ ಮೊದಲು ಬಾರಿಗೆ ಅವರು ಎಷ್ಟು ತಿನ್ನಬಲ್ಲರೋ ಅಷ್ಟನ್ನೇ ಬಡಿಸಿ. ಗ್ರಹದೋಷಗಳು ತಟ್ಟೆಯಲ್ಲಿ ಆಹಾರವನ್ನು ಉಳಿಸುವುದರಿಂದ ಶನಿ ದೇವನ ಕೋಪಕ್ಕೆ ತುತ್ತಾಗಬೇಕಾಗುವುದು. ಇದರೊಂದಿಗೆ ಚಂದ್ರನ ಅಶುಭ ದೃಷ್ಟಿಯು ವ್ಯಕ್ತಿಯ ಜೀವನದ ಮೇಲೆ ಬೀಳತೊಡಗುತ್ತದೆ. ಚಂದ್ರನ ಅಶುಭ ಪ್ರಭಾವದಿಂದಾಗಿ ಮಾನಸಿಕ ಕಾಯಿಲೆಗಳು ಕೂಡ ವ್ಯಕ್ತಿಯನ್ನು ಆವರಿಸಿಕೊಳ್ಳಬಹುದು. ಇದಲ್ಲದೆ ನೀವು ಪ್ರಯಾಣದ ಸಮಯದಲ್ಲಿ ಎಂಜಲು ಆಹಾರವನ್ನು ಎಸೆದರೆ ನಿಮ್ಮ ಕೆಲಸಗಳು ಎಂದಿಗೂ ಪೂರ್ಣಗೊಳ್ಳುವುದಿಲ್ಲ, ಅಥವಾ ಆಗುವ ಕೆಲಸಗಳು ಕೂಡ ಕೆಡಲು ಪ್ರಾರಂಭವಾಗುತ್ತದೆ. ತಟ್ಟೆಯಲ್ಲಿ ಆಹಾರವನ್ನು ವ್ಯರ್ಥ ಮಾಡುವುದರಿಂದ ವ್ಯಕ್ತಿಯು ಪಾಪದ ಬಗೆಯಾಗುತ್ತಾನೆ. ಅದನ್ನು ತಟ್ಟೆಯಲ್ಲಿ ಎಷ್ಟು ಬೇಕೋ ಅಷ್ಟನ್ನೇ ಹಾಕಿಸಿಕೊಳ್ಳಬೇಕು ಮತ್ತು ಆಹಾರವನ್ನು ಎಂದಿಗೂ ವ್ಯರ್ಥವಾಗದಂತೆ ನೋಡಿಕೊಳ್ಳಬೇಕು. ಒಂದು ವೇಳೆ ಯಾವುದೋ ಕಾರಣದಿಂದಾಗ ಆಹಾರ ಉಳಿದು ಹೋದರೆ ಕೈ ಮುಗಿದು ಅನ್ನಪೂರ್ಣೇಶ್ವರಿಯ ಬಳಿ ಕ್ಷಮೆ ಕೇಳಿ, ತುಂಬ ಒಳ್ಳೆಯ ಮಾತು ತಿನ್ನಿ, ಮಣದಷ್ಟು ಬಿಡಬೇಡಿ, ಕಣದಷ್ಟು ಅಷ್ಟೇ ಹಾಕಿ ತಟ್ಟೆಯಲ್ಲಿ ವ್ಯರ್ಥವಾಗಿ ಹೋಗದಿರಲಿ. ಅವೆಲ್ಲ ಏನಾಗುತ್ತೆ, ಚರಂಡಿನಲ್ಲಿ ಹೊಟ್ಟೋಗುತ್ತೆ. ಅದರಿಂದ ನೀವು ಏನೇ ಮಾಡಿ ಎಷ್ಟು ಬೇಕೋ ಅಷ್ಟನ್ನೇ ನಾವು ಹಾಕ್ಕೋಬೇಕು. ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ವ್ಯರ್ಥ ಮಾಡಿ ತಿನ್ನಬೇಕೇ ಹೊರತು ವ್ಯರ್ಥ ಮಾಡಿ ಜಾಸ್ತಿ ಹಾಕ್ಕೊಂಡು ಬಿಸಾಕೋದು, ಅದ್ರ ಮೇಲೆ ಇದನ್ನು ಮಾಡೋದು ಮಾಡಬಾರ್ದು. ಯಾವಾಗಲೂ ಅನ್ನಪೂರ್ಣೇಶ್ವರಿ ದೇವಿ ಒಂದು ದಿನ ಉಪವಾಸ ಇದ್ದು ನೋಡಿ, ಅನ್ನದ ಬೆಲೆ ಗೊತ್ತಾಗತ್ತೆ ನಿಮಗೆ. ಬೇಕಾದ್ರೆ ಒಂದು ಕುಡಿಕೆ ಚಿನ್ನ ಕೊಟ್ಬಿಡ್ತೀವಿ, ನೋಡೋಣ. ಒಂದು ವಾರ ನೀವು ಉಪವಾಸ ಚಿನ್ನ ಇಟ್ಕೊಂಡು ಒಂದು ರೂಮ್ನಲ್ಲಿ ಇರಿ, ನೋಡೋಣ, ಕೂಡ ಹಾಕ್ಬಿಡ್ತೀವಿ. ಇರೋಕ್ಕಾಗತ್ತಾ? ನೀವು ಅನ್ನ ಇಟ್ಕೊಂಡಿರ್ಬೋದು, ಅನ್ನ ನೀರು ಇದ್ದುಕೊಂಡು ಚಿನ್ನ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅನ್ನವನ್ನು ಅನ್ನಪೂರ್ಣೇಶ್ವರಿ ಅಂತ ಹೇಳಿ, ಅನ್ನಪೂರ್ಣೇ ಸದಾಪೂರ್ಣೇ ಶಂಕರ ಪ್ರಾಣವಲ್ಲವೇ ಜ್ಞಾನವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ. ಆ ತಾಯಿನ ನಾವು ಕೇಳ್ಕೊಳ್ಳೋಣ. ಅದು ಗೊತ್ತಾಯ್ತಾ? ಆ ಅನ್ನವನ್ನು ನಾವು ಯಾವತ್ತೂ ಕಣ್ಣು ಹೊತ್ಕೊಂಡು ತಿನ್ನೋಣ, ಬಿಸಾಕೋದು ಬೇಡ, ವೇಸ್ಟ್ ಮಾಡೋದು ಬೇಡ. ಆ ಆಹಾರವನ್ನು ಬೇರೆಯವರಿಗೆ ಕೊಡೋಣ, ಉಳಿದಿದ್ದನ್ನು. ಗೊತ್ತಾಯ್ತಾ? ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 2/6/2026 ಮಂಗಳವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಅಧಿಕ ಜ್ಯೇಷ್ಠ, ಗ್ರೀಷ್ಮ ಋತು, ಕೃಷ್ಣಪಕ್ಷ, ತಿಥಿ ಬಿದಿಗೆ, ಹಗಲು 4:35, ನಕ್ಷತ್ರ ಮೂಲ, ರಾತ್ರಿ 8:15, ಮಳೆ ರೋಹಿಣಿ, 1ನೇ ಪಾದ, ರಾಹುಕಾಲ 3:33 5:09, ಗುಳಿಕ ಕಾಲ 12:21 1:57, ಯಮಗಂಟ ಕಾಲ 9:09 10:45. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು
ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗೋದು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೊಬ್ಬರು ಫಾಲೋ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.